ಸ್ವೀಟಿ ಹೆಸರು ಚೇಂಜ್ ಮಾಡಿದ್ಲು ಅಮ್ಮು. ಹಾಯ್ ಹಲೋ ನಮಸ್ತೆ. ಬೆಳಗ್ಗೆನೆ ಎದ್ದು ನಮ್ಮಮ್ಮ ನೀರ್ ತಗೊಂಬ ಅಂತ ಕಳಿಸ್ತವ್ರೆ. ನಮ್ಮ ಮನೆ ಹೋಮ್ ಮಿನಿಸ್ಟ್ರು ಆರ್ಡರ್ ಅಂತೆ ನೀರ್ ತರನ ಅಂತ ಹೋದೆ. ನೀರ್ ತರ್ಲಿಲ್ಲ ಅಂತ ಅಂದ್ರೆ ನಮ್ಮಮ್ಮ ಮನೆಯಿಂದ ಆಚೆ ಹಾಕೋದಂತೂ ಪಕ್ಕ. ಅಲ್ಲಿಂದ ಬಂದು ಕುಂಬಳಕಾಯಿ ಪಲ್ಯ ಜೊತೆ ರೊಟ್ಟಿ ತಿಂದೆ. ಕಂದಮ್ಮಂಗೆ ಏರ್ ಹೊಡ್ಸೋಣ ಅಂತ ಬಂದಿದ್ದೆ. ಕಂದಮ್ಮ ಯಾರು ಅಂತ ಕಮೆಂಟ್ ಮಾಡಿ ನೋಡೋಣ. ಮನೇಲಿರೋ ಕರ್ಕಿ ಸ್ವೀಟ್ ಅಮ್ಮ, ಇವಳು ಕಂದಮ್ಮ. ಅಲ್ಲಿಂದ ಬಂದು ಸ್ವೀಟಿನ ಮಾತಾಡ್ಸಿದ್ರೆ ಸ್ವೀಟಿ ಏನು ಮಾತೇ ಆಡ್ತಾ ಇಲ್ಲ, ಅಂದ್ರೆ ಬೊಗ್ಳುತ್ತಾನೆ ಇಲ್ಲ. ಯಾಕೆ ಅಂತ ಒಂದು ಕ್ಷಣ ಯೋಚನೆ ಮಾಡಿದಾಗ ಸ್ವೀಟಿ ಬಾಯಲ್ಲಿ ಕಲ್ಲಿತ್ತು, ಅದಕ್ಕೇನೆ ಅವಳು ಮಾತಾಡ್ತಿರ್ಲಿಲ್ಲ. ಕಲ್ ಕಡಿಯೋ ಬಿಸಿಲಿ ಸ್ವೀಟಿ ಬಾಯಿಂದ ಕೆಳಗ್ ಬೀಳ್ಸುದ್ಲು. ನಾನಂತೂ ಕಾಯ್ಕೊಂಡ್ ಕೂತಿದ್ದೆ ಯಾವಾಗ ಕಲ್ನ ಬೀಳಿಸ್ತಾಳೆ ಅಂತ. ಸಂಜೆ ಆಗಿದ ತಕ್ಷಣ ನಮ್ ಸ್ವೀಟಿ ಫ್ರೆಂಡ್ ಅಮ್ಮು ಬಂದಿದ್ಲು. ಸ್ವೀಟಿಗೆ ನೇಮ್ ನ ಚೇಂಜ್ ಮಾಡ್ತಾವಳೆ ಅಮ್ಮು. ಸ್ವೀಟಿನೇ ಹೆಸರು. ಇನ್ನೇನು ಇಕ್ಬೇಕಿತ್ತು ಹೇಳು. ಏನಂತ? ಹೌದಾ? ಅಮ್ಮು ಹೇಳ್ದಂತೆ ಸ್ವೀಟಿ ನಾಯಿನ ಮೇಲೆ ಮುದ್ದು ನಾಯಿ ಮರಿ ಅಂತ ಕರೆಯೋಣ, ಏನಂತೀರಾ? ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಬೆಳಗ್ಗೆ ಎಲ್ಲ ಈ ರೀತಿ ಇದ್ದಂತಹ ವೆದರ್ ಸಂಜೆ ಆಗಿದ ತಕ್ಷಣ ಮಳೆ ಬಂತು. ಈ ಒಂದು ಮಳೆಯಲ್ಲಿ ನಾನು ಕೂಡ ನೆಂದೆ. ನನ್ ಜೊತೆ ನನ್ ಕಂದಮ್ಮ ಕೂಡ ನೆನಿತು. ನಮ್ಮ ಅಮ್ಮನ್ ಕರ್ಕೊಂಬರಕ್ ಹೋಗಿ ನಾನ್ ಕೂಡ ಮಳೆಯಲ್ಲಿ ಸಿಕ್ಕಾಕೊಂಡಿದ್ದಾಯ್ತು. ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ನಮ್ಮ ಅಮ್ಮ ನಾನು ಮಳೆಯಲ್ಲಿ ನೆಂದು ಮನೆಗ್ ಬಂದ್ರೆ ನಮ್ ಸ್ವೀಟಿ ಬೆಚ್ಚಗ್ ಮನಿ ಕಂಡವಳೆ. ಇದು ನೋಡಿ ಸ್ವೀಟಿದೆ ಎಷ್ಟೋ ನೆಮ್ಮದಿ ಅನ್ಕೊಂಡೆ. ಈ ಒಂದು ಮಿನಿ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಈ ಒಂದು ಮಿನಿ ವ್ಲಾಗ್ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.